ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದು ನಾವು ಭಾರತ ಸರ್ಕಾರದ ಅತ್ಯಂತ ಮಹತ್ವದ ಲಸಿಕಾ ಕಾರ್ಯಕ್ರಮವಾದ ಮಿಷನ್ ಇಂದ್ರಧನುಷ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮಿಷನ್ ಇಂದ್ರಧನುಷನ್ನು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅವರು 2014ರಲ್ಲಿ ಪ್ರಾರಂಭಿಸಿತ್ತು. ದೇಶದ ಎಲ್ಲ ಮಕ್ಕಳಿಗೂ ಮತ್ತು ಗರ್ಭಿಣಿಯರಿಗೂ ಅಗತ್ಯ ಲಸಿಕೆಗಳನ್ನು ತಲುಪಿಸುವುದು ಇದರ ಉದ್ದೇಶವಾಗಿದೆ. ಮಿಷನ್ ಇಂದ್ರಧನುಷ್ ಅಂದ್ರೇನು ನೋಡೋಣ ಬನ್ನಿ. ಇದು ಮಕ್ಕಳನ್ನು ವಿವಿಧ ಅಪಾಯಕಾರಿ ರೋಗಗಳಿಂದ ರಕ್ಷಿಸಲು ಉಚಿತ ಲಸಿಕೆಗಳನ್ನು ನೀಡುವ ರಾಷ್ಟ್ರೀಯ ಕಾರ್ಯಕ್ರಮವಾಗಿದೆ. ಇಂದ್ರಧನುಷ್ ಎಂಬ ಹೆಸರಿನ ಅರ್ಥ 7 ಬಣ್ಣಗಳು. ಹಾಗೆಯೇ ಈ ಯೋಜನೆ ಅನೇಕ ರೋಗಗಳ ವಿರುದ್ಧ ರಕ್ಷಣೆ ನೀಡುತ್ತದೆ. ಉದ್ದೇಶಗಳೇನು? ಹಾಗಾದರೆ ಮಿಷನ್ ಇಂದ್ರಧನುಷ್ನ ಉದ್ದೇಶಗಳೇನು ನೋಡೋಣ ಬನ್ನಿ. ಎಲ್ಲ ಮಕ್ಕಳಿಗೆ ಸಂಪೂರ್ಣ ಲಸಿಕಾ ಕಾರ್ಯಕ್ರಮದಲ್ಲಿ ಲಸಿಕೆಯನ್ನು ನೀಡುವುದು, ಗರ್ಭಿಣಿಯರಿಗೆ ಅಗತ್ಯ ಲಸಿಕೆ ನೀಡುವುದು, ಶಿಶು ಮರಣ ಪ್ರಮಾಣ ಕಡಿಮೆ ಮಾಡುವುದು, ರೋಗರಹಿತ ಸಮಾಜ ನಿರ್ಮಿಸುವುದು. ಯಾರು ಈ ಲಾಭನ ಪಡ್ಕೋಬೋದು ಅಂತ ಅಂದರೆ 0 ಇಂದ 2 ವರ್ಷದೊಳಗಿನ ಮಕ್ಕಳು, 0 ಇಂದ 2 ವರ್ಷದ ಒಳಗಿನ ಮಕ್ಕಳು, ಗರ್ಭಿಣಿಯರು, ಲಸಿಕೆ ತಪ್ಪಿಸಿಕೊಂಡ ಮಕ್ಕಳು. ಓಕೆನಾ? ನೀಡಲಾಗುವ ಪ್ರಮುಖ ಲಸಿಕೆಗಳು ಯಾವ್ಯಾವು ಅಂದರೆ BCG, OPV, ಹೆಪಟೈಟಿಸ್ ಬಿ, ಪೆಂಟಾವ್ಯಾಲೆಂಟ್ ವ್ಯಾಕ್ಸಿನ್, ರೋಟೋವೈರಸ್ ವ್ಯಾಕ್ಸಿನ್, ಮೀಸಲ್ಸ್, ರುಬೆಲ್ಲಾ, MR, DPT ಬೂಸ್ಟರ್, JE ವ್ಯಾಕ್ಸಿನ್. JE ವ್ಯಾಕ್ಸಿನ್ ಅಗತ್ಯ ಪ್ರದೇಶಗಳಲ್ಲಿ ಮಾತ್ರ ದೊರಕುತ್ತದೆ. ಲಸಿಕೆಯ ಪ್ರಯೋಜನಗಳೇನೇನು ಅಂದರೆ ಕ್ಷಯ ರೋಗದಿಂದ ರಕ್ಷಣೆ, ಪೋಲಿಯೋ ತಡೆ, ಹೆಪಟೈಟಿಸ್ ಬಿ ನಿಯಂತ್ರಣ, ದಢಾರ ಮತ್ತು ರುಬೆಲ್ಲಾ ತಡೆ, ಶಿಶುಗಳಿಗೆ ಆರೋಗ್ಯಕರ ಬೆಳವಣಿಗೆ. ಈ ಮಿಷನ್ ಇಂದ್ರಧನುಷ್ ಅಡಿಯಲ್ಲಿ ನಾವಿನ್ನೇನೇನು ನೋಡ್ಬೋದು ಅಂತಂದರೆ ಸಂಪೂರ್ಣ ಲಸಿಕೆ ನೀಡುವುದರ ಜೊತೆಗೆ ಲಸಿಕೆಯನ್ನು ತಪ್ಪಿಸಿಕೊಂಡ ಮಕ್ಕಳನ್ನು ಗುರುತಿಸಿ ಅವರಿಗೆ ಲಸಿಕೆ ನೀಡುವುದು. ಹಾಗಾದರೆ ಇದು ಬೇಕಾಗುವ ದಾಖಲೆಗಳೇನೇನು ಅಂದರೆ ಮಗುವಿನ ಜನನ ಪ್ರಮಾಣ ಪತ್ರ, ತಾಯಿ ಹಾಗೂ ಮಗುವಿನ ರಕ್ಷಣಾ ಕಾರ್ಡ್, ಆಧಾರ್ ಕಾರ್ಡ್. ಲಸಿಕೆ ಎಲ್ಲಿ ದೊರೀತದೆ ಅಂತಂದರೆ ಸರ್ಕಾರಿ ಆಸ್ಪತ್ರೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅಂಗನವಾಡಿ ಕೇಂದ್ರಗಳು, ವಿಶೇಷ ಲಸಿಕಾ ಶಿಬಿರಗಳಲ್ಲಿ ದೊರೀತದೆ. ಪೋಷಕರಿಗೆ ಏನು ಸಲಹೆ? ಲಸಿಕಾ ಕಾರ್ಡನ್ನು ಸುರಕ್ಷಿತವಾಗಿಡಿ, ನಿಗದಿತ ದಿನಾಂಕಕ್ಕೆ ಲಸಿಕೆ ಹಾಕಿಸಿಕೊಳ್ಳಿ, ಲಸಿಕೆ ತಪ್ಪಿಸಬೇಡಿ, ಆರೋಗ್ಯ ಸಿಬ್ಬಂದಿಯ ಸಲಹೆ ಪಡೆಯಿರಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆ ಏನು ಮಾಹಿತಿ ಬೇಕು ಇದ್ರ ಬಗ್ಗೆ ಅಂತ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.